ಬಹಳ ಸುಂದರವಾದ ಅಷ್ಟೇ ಅರ್ಥಪೂರ್ಣವಾದ ಒಂದು ಮಾತನ್ನು ಹೇಳ್ತಾನೆ. ಹೊನ್ನ ತೂಗುವ ತ್ರಾಸು ಕಟ್ಟಳೆ ಹೊನ್ನಿಗೆ ಸರಿ ಅಪ್ಪುದೆ ಅಂತ ಹೇಳಿ. ನಮ್ಮೆಲ್ಲ ಗೊತ್ತಿದೆ, ನಮ್ಗೆ ನಾವು ತೊಟ್ಕೊಳ್ಳುವಂಥ ಬಂಗಾರವನ್ನ ತೂಗುವ ತಕ್ಕಡಿ ಕಬ್ಬಿಣದಿರ್ತದೆ. ಎಷ್ಟು ಅದ್ಭುತವಾದ ಮಾತು ನೋಡಿ. ಬಂಗಾರ ತೂಗ್ತದೆ, ಅದು ತೂಗೋದು ಕಬ್ಬಿಣ ಅಂತ. ಬಹುಶಃ ನಾವು ಕೊಡ್ತಾ ಇರುವಂತಹ ಫೆಲೋಶಿಪ್ಪು ಬಂಗಾರಕ್ಕೆ ಕೊಟ್ಟೇವೆ, ನಮ್ಮ ಫೆಲೋಶಿಪ್ ಕಬ್ಬಿಣದ ಅಷ್ಟು ಸಣ್ಣದು. ಇದು ಕಂಬಾರ ಅನ್ನುವ ವ್ಯಕ್ತಿಗೆ ಕೊಡೋದಲ್ಲ, ಕಂಬಾರರ ಸಾಧನೆಯ ಶಿಖರ ಇದೆಯಲ್ಲ ಅದು ಹೊನ್ನಿಗೆ ಸಮ ಆಗಿದೆ. ಹೀಗಾಗಿ ನಾವು ಕಬ್ಬಿಣದ ತೂಕದಲ್ಲಿ ಇದ್ರೂ ಕೂಡ ಆ ಬಂಗಾರದ ತೂಕಕ್ಕೆ ಈ ಫೆಲೋಶಿಪ್ ಅನ್ನು ಕೊಟ್ಟು ಸಂತೋಷ ಪಡ್ತಾ ಇದ್ದೇವಲ್ಲ, ಅದು ತುಂಬಾ ನಮ್ಗೆಲ್ಲರಿಗೂ ಸಂತೋಷ ಪಡುವಂಥದ್ದು ಮತ್ತು ಅಕಾಡೆಮಿಗೆ ನಿಜವಾಗಿಯೂ ಗೌರವವನ್ನು ತರುವಂಥದ್ದು. ಅಕಾಡೆಮಿಯಲ್ಲಿ ಅವರು ಮಾಡಿರುವ ಕೆಲಸಗಳು ಅಂಥದ್ದು ಅಷ್ಟೇ ಅಲ್ಲ, ಈಗ ಎಲ್ಲರೂ ಹೇಳಿದ ಹಾಗೆ ಬರೀ ಕನ್ನಡಕ್ಕಲ್ಲ, ಭಾರತದ ಸಾಹಿತ್ಯಕ್ಕಲ್ಲ, ವಿಶ್ವ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ ಕನ್ನಡದ ಹಲವಾರು ಲೇಖಕರಿದ್ದಾರಲ್ಲ, ಆ ಸಾಲಿನಲ್ಲಿ ಕಂಬಾರರು ಅಗ್ರಗಣ್ಯರಾಗಿ ನಿಲ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ನೆನಪಿಬೇಕಾಗುತ್ತೆ. ಕಂಬಾರ್ ಸರ್ ಮತ್ತು ನನ್ನ ವೈಯಕ್ತಿಕ ಸಂಬಂಧದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಮುಂದೆ ಸಾಧ್ಯ ಇರುವಷ್ಟು ಸಮಯದಲ್ಲಿ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಂಬಾರ್ ಸರ್ಗೂ ನನಗೂ ಸಂಬಂಧ ಬೆಳೆದಿದ್ದು ಜಗಳದ ಮೂಲಕ. ಆಶ್ಚರ್ಯ ಆಗ್ಬೋದು, ಜಗಳದ ಮೂಲಕ. 1991ರಲ್ಲಿ ನಾನು ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕನಾಗಿದ್ದಾಗ ಮೊಟ್ಟ ಮೊದಲನೇ ಸಲ ಕನ್ನಡದಲ್ಲಿ ಗೀತ ಸಂಗೀತ ಅಂತ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದನ್ನು ಆಯೋಜನೆ ಮಾಡಿದ್ದೆ. ಕನ್ನಡದ 13 ಜನ ಹಿರಿಯ ಕವಿಗಳು ಮತ್ತು ಕಿರಿಯ ಕವಿಗಳು. ಹಿರಿಯರು ಎಲ್ಲಿಂದ ಹಿರಿಯರು ಅಂದ್ರೆ ನರಸಿಂಹಸ್ವಾಮಿ ಕೂತಿನ ಅವ್ರನ್ನ ಹಿಡ್ಕೊಂಡು, ಕಂಬಾರ್ ಸರ್ ಹಿಡ್ಕೊಂಡು, GSS ಕಡಿಯೋ ಅವ್ರು ಹಿಡ್ಕೊಂಡು, ಆ ಕಾಲದ ಕಿರಿಯಕ್ಕೆ ಹೋಗಿ ಅಮರೇಶ್ ನುಗುಡೆ, ನಾವು ಇನ್ನೂ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿಲ್ಲ, ಅಮರೇಶ್ ನುಗುಡಿ 13 ಜನ ಕವಿಗಳನ್ನು ಕರೆದು ಅವರ ಆಯ್ಕೆಯ ಒಂದು ಕವಿತೆಯನ್ನು ಅವರಿಂದನೇ ಓದಿಸಿ ಅದನ್ನು ನಮ್ಮ ಆಕಾಶವಾಣಿಯ ಕಲಾವಿದರ ಮೂಲಕ ಅದನ್ನ ರಂಗದ ಮೇಲೆ ಪ್ರಸ್ತುತಪಡಿಸುವಂತ ಮೊಟ್ಟ ಮೊದಲನೇ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಕಂಬಾರ್ ಸರ್ಗೆ ಒಂದು ಕಾಂಟ್ಯಾಕ್ಟ್ ಕಳಿಸಿದೆ ನಾನು. ಕಳಿಸಿದಾಗ ಅವರು ಒಪ್ಕೊಂಡು ಬರೆದ್ರು, ನೀವೇ ನಿಮ್ಮ ಪದ್ಯವನ್ನು ಸೂಚಿಸ್ರಿ ಅಂತೆ. ಇವತ್ತು ಅತ್ಯಂತ ಪ್ರಸಿದ್ಧವಾಗಿರುವ ಪ್ರಚಲಿತವಾಗಿರುವಂತಹ ಬಿಸಿಲ ಗುದುರೆಯ ನೇರಿ ಹೋದ ಅನ್ನೋ ಪದ್ಯವನ್ನು ಅವರು ಸೂಚನೆ ಮಾಡಿದರು. ಅವರು ಉತ್ಸಾಹ ಎಷ್ಟಿತ್ತು ಅಂದ್ರೆ ಈಗ ಪದ್ಯವನ್ನು ಆಕಾಶವಾಣಿಯವರು ಹೆಂಗೆ ಹಾಡಿಸ್ತಾರೆ ಅಂತ ನೋಡಬೇಕಿತ್ತು. ಅವರು ಒಂಥರ ಚಾಲೆಂಜಿಂಗ್. ಅವರು ನಮ್ಮಲ್ಲಿ ಶಾಂತಾ ಜಯತೀರ್ಥ ಅನ್ನೋ ಒಬ್ಬ ಅದ್ಭುತವಾದ ಸಂಗೀತ ಸಂಯೋಜಕಿ ಇದ್ರು, ಅವಾಗ ಈಗ ಇದ್ದಾರೆ. ಅವರಿಗೆ ಆ ಹಾಡನ್ನು ನಾನು ಕೊಟ್ಟು, ಮೇಡಮ್ ಕಂಬಾರ್ ಸರ್ ಬಹಳ ಎಚ್ಚರಿಕೆಯಿಂದ ಕೊಟ್ಟಾಗ, ಮತ್ತು ಕಂಬಾರ್ ಸರ್ ಸಿಟ್ಟಾಗಲಾರ್ದ ಇದನ್ನು ಸಂಯೋಜನೆ ಮಾಡಬೇಕು, ಆಯ್ತು ಸರ್ ಅಂತ ಅವರು ಹೆದರ್ಕೊತ್ಕೊಂಡ್ರು. ಆ ನೆಲದ ದನಿ ಬನಿಯನ್ನ ಹಾಡುವಂತಹ ಹಲವಾರು ಕಲಾವಿದರು ಒಂದು ಟೀಮನ್ನು ತಯಾರು ಮಾಡಿ ಆ ಹಾಡನ್ನು ಸಿದ್ಧ ಮಾಡಿದರು. ನನಗೆ ಉತ್ಸಾಹ, ಮೊಟ್ಟ ಮೊದಲನೇ ಸರಿ ಇಂಥ ಒಂದು ಕೆಲಸ ನಡೆದಿದೆ ಅಂತ ಹೇಳಿ ಎಲ್ಲ ಹಿರಿಯ ಕವಿಗಳು ವೇದಿಕೆ ಮೇಲೆ ಕೂತಾರೆ. ಕಂಬಾರ್ ಸರ್ ಸ್ವಲ್ಪ ತಡ ಆಗಿ ಬಂದರು. ಬಂದವರು ಸಾದರ ಬಾಯಿಲೆ, ನನಗೇನೋ ಬಾಂಬ್ ಬೀಳ್ತದೆ ಅಂದ್ಕೊಂಡೆ ನಾನು. ಅಲ್ಲಿಂದ ಯಾಕೆ ಸರ್ ಅದು, ಇಲ್ಲ ಈ ಹಾಡು ಇವತ್ತು ಬೇಡ, ಇದು ಹಾಡೋಂಗಿಲ್ಲ ಅಂದ್ಬಿಟ್ರು. ನನಗೆ ಏನು ಮಾಡೋಕ್ಕೂ ತಿಳಿತಾ ಇಲ್ಲ. ಯಾಕೆ ಸರ್, ಏನೂ ಇಲ್ಲ, ಇಲ್ಲ ಇದು ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ನಾನೇ ನನ್ನ ಹಾಡು ಹಾಡ್ತೀನಿ. ಯಾವ ಹಾಡು ಅನ್ನೋದು ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಕಾಡು ಕುದುರೆ ಓಡಿದಂತ ನಾನೇ ಹಾಡ್ತೀನಿ. ಆದರೆ ಅಷ್ಟು ಸುಲಭವಾಗಿ ನಾವು ಅದನ್ನು ಬಿಟ್ಕೊಡಕ್ ಆಗೋದಿಲ್ಲ ಸರ್, ಅದನ್ನ ಹಂಗೆ ಮಾಡಕ್ ಬರುವುದಿಲ್ಲ. ಶಾಂತಾ ಜಯತೀರ್ಥ 15 ದಿವಸ ಕಷ್ಟಪಟ್ಟು ಅದಕ್ಕೆ ರಾಗ ಸಂಯೋಜನೆ ಮಾಡ್ಯಾರೆ, ಟೀಮ್ನವರು ಅದನ್ನು ಸಿದ್ಧ ಮಾಡ್ಯಾರೆ. ನೀವು ಇಲ್ಲಿ ಬಂದು ಕಾಡು ಕುದುರೆ ಹಾಡ್ತೀನಿ ಅಂತಂದ್ರೆ, ನಾನು ಬರೆದಿದ್ದು, ನಾನು ಸಂಗೀತ ಸಂಯೋಜನೆ ಮಾಡಿದ್ದು, ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದು. ಅವಾಗಿನ ಉತ್ಸಾಹ ಹಂಗಿತ್ತು ಸರ್ದು. ಮತ್ತೆ ನಾವು ಉತ್ತರ ಕರ್ನಾಟಕದ ಮಂದಿ, ಅವರೇ ಅಷ್ಟು ಜೋರು ಮಾತಾಡೋದು. ನಾವು ಸರ್ ಹಂಗೆ ಆಗೋದಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಕೂಡ್ರಿ, ಇಲ್ಲಾಂದ್ರೆ ಹೋಗ್ರಿ ಅಂತ ಅಂದ್ಬಿಟ್ಟೆ. ನಾನು ನಿಜವಾಗ್ಲೂ ಅವ್ರು ಏನಂದ್ರು ಅನಾಹುನ ಅಂತಂದು ಅವ್ರ ಹೆಸರು ಕೂತ್ರು. ಕೂತ್ಮೇಲೆ ನಿಮಗೆ ಹೇಳ್ತೇನೆ, ನಿಜವಾಗ್ಲೂ ಆ ಹಾಡನ್ನ ಶಾಂತಾ ಜಯತೀರ್ಥ ನಿರ್ದೇಶನ ಮಾಡಿದ ಆ ಹಾಡನ್ನ ವೇದಿಕೆಯ ಮೇಲೆ ಹಾಡಿದಾಗ ಕಂಬಾರ್ ಎಷ್ಟು ಉತ್ಸಾಹ ತುಂಬಿಕೊಂಡಿದ್ರು ಅಂದ್ರೆ, ಹಾಡು ಮುಗಿಯೋ ಮುಂಚೆನೆ ವೇದಿಕೆಗೆ ಜಿಗಿದು ಹೋಗಿ ಹಾಡಿದ ಕಲಾವಿದರನ್ನು ಅಪ್ಕೊಂಡಿದ್ರು. ಇದು ನಾನು ನಿರೀಕ್ಷೆ ಮಾಡಿದ ಹಾಡಲ್ಲ, ಇದು ಶಾಂತಾ, ನೀನು ಇದನ್ನ ನಾನು ನಿರೀಕ್ಷೆ ಮಾಡಿದ ಆಚೆ ಕಡೆ ಹೋಗಿ ಇದನ್ನ ಹಾಡಿಸಿದೀಯಾ, ಅದು ಏನು, ಅದಕ್ಕೆ ಆ ಹಾಡಿನ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬರುವಂಗೆ ಹಾಡಿದೆ. ಹೀಗಾಗಿ ಬಂದ ಆಮೇಲೆ ಆದರೆ ಸಾರಿಪ್ಪ, ಇದು ಕಂಬಾರರ ಹಿರಿಯರು. ಈ ಮೂಲಕ ನನಗೆ ಅವರು ಮೊದಲು ನೋಡಿದ್ರು ಕೂಡ ಪರಿಚಯ ಆಗಿದ್ದೀನಿ. ಇದಾದ್ಮೇಲೆ 2ನೇ ಸಲಿನೂ ಜಗಳದಲ್ಲಿನೇ ಶುರುವಾಯಿತು.
ನಮಗೆಲ್ಲ ಗೊತ್ತಿರಬೇಕು, ಕೆ ವಿ ಸುಬ್ಬಣ್ಣ ಅವರಿಗೆ ಮ್ಯಾಗ್ಸೆಸೆ ಅವಾರ್ಡ್ ಬಂತು. ಸುಬ್ಬಣ್ಣ ಸರಿ ನಾ ಹಗಲೆಲ್ಲ ಫೋನ್ ಮಾಡಿ ಸರ್ ಒಂದು ಇಂಟರ್ವ್ಯೂ ಮಾಡಬೇಕು ಬರ್ರಿ ಬರ್ರಿ ಅಂತ ಕರೆದ್ರೆ ಅವರು ಆದಾಗ ಬರ್ತಾನೆ ಅಂತಿದ್ರು. ಒಂದ್ ದಿವ್ಸ ಕೇಳದೆ ಬಂದ್ಬಿಟ್ರು ಅವ್ರು ಆಕಾಶವಾಣಿ. ಕೇಳದೆ ಬಂದ್ರು. MSK ಪ್ರಭು ಅಂತ ನಮ್ಮ ಹಿರಿಯರು ಇದ್ರು, ಅವರು ಮತ್ತು ನಾನು ಕೂತಿದ್ದು ಬಂದ್ಬಿಟ್ರು ಸುಬ್ಬಣ್ಣ. ಹಿಂಗೆ ಏಕಾಏಕಿ ಬಂದ್ರೆ ಹೇಗೆ, ಅವ್ರ ಜೊತೆ ಕಂಬಾರ್ ಸರ್ ಬಂದಿದ್ರು. ಯಾರಾದ್ರೂ ಒಬ್ರು ಸಂದರ್ಶನ ಮಾಡ್ಬೇಕಂದ್ರೆ ಸಿದ್ಧತೆ ಬೇಕಲ್ಲ ಅಂತ ದೊಡ್ಡ ವ್ಯಕ್ತಿಗಳನ್ನು ಮಾಡುವಾಗ. ನಾವ್ ಹೆಂಗೂ ಕಂಬಾರ್ ಸರ್ ಬಂದಾರಂತೇಳಿ ಸರ್ ನೀವೇ ಅವ್ರ ಸಂದರ್ಶನ ಮಾಡ್ರಿ ಅಂತ ಏಕಾಏಕಿ ಕೇಳ್ಬಿಟ್ಟು ಸಿಟ್ಟು ಬಂದ್ಬಿಡ್ತಾವೆ. ಏನೋ ಅವ್ರ ಜೋಡಿ ಬಂದೇನೆ ಅಂತ ನಾನು ಸಂದರ್ಶನ ಮಾಡಕ್ ಹೇಳ್ತೀನಿ. ನೀನು ಸರ್ ಅವರು ನೀವು ಅವ್ರ ಜೋಡಿ ಬರ್ಲಿಲ್ಲ ಅಂದ್ರೆ ಬೇರೆ ಏನಾರ ವ್ಯವಸ್ಥೆ ಮಾಡ್ತಿದ್ವಿ, ನೀವೀಗ ಬಂದಿರಿ ಅಂತ ಮಾಡ್ರಿ ಅಂತ ಅಲಾ ಇವನ ಅಂತಂದ್ರೆ ಮಾತಾಗಿದ್ರು. ಸಂದರ್ಶನ ಮಾಡಿದ್ರು. ಇವತ್ತು ನಮ್ಮ ಆಕಾಶವಾಣಿಯ ಧ್ವನಿ ಭಂಡಾರದಲ್ಲಿ ಅದೊಂದು ಅಮೂಲ್ಯ ಸಂದರ್ಶನ. ಹಿಂಗೆ ಕಂಬಾರರ ಜೊತೆಗೆ ಸಂಘರ್ಷದ ಮೂಲಕ ಸಂಬಂಧ ಬೆಳೆಸಿದ ನಾನು ಇವತ್ತು ಅವರು ಕಟ್ಟಿ ಬೆಳೆಸಿದ ಸಂಸ್ಥೆಯಲ್ಲಿ ನಿಂತು ಮಾತಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಬಾರರ ಸಾಹಿತ್ಯದ ಬಗ್ಗೆ ನಾನು ಆಗ ಹೇಳಿದ ಹೆಚ್ಚು ಮಾತಾಡೋದಿಲ್ಲ. ಕುಂ ಶರ್ಮಾ ಮೇಡಮ್ ಹೇಳಿದ್ರು, ಸಾಮಾನ್ಯವಾಗಿ ಹೊಸ ಕವಿಗಳು, ತರುಣ ಕವಿಗಳು ಲವ್ ಸಾಂಗ್, ಪ್ರೀತಿಯ ಪದ್ಯಗಳನ್ನು ಬರ್ದನೆ ಶುರು ಮಾಡ್ತಾರಂತೆ. ಆದರೆ ಕಂಬಾರ್ ಸರು ಮೊಟ್ಟ ಮೊದಲು ಬರೆದಿದ್ದ ಆ ಥರದ ಪದ್ಯ ಅಲ್ಲ. ತಮಗೆಲ್ಲ ಆಶ್ಚರ್ಯ ಆಗ್ಬೋದು. ಅವರ ಬಡತನ ದಿನಗಳಲ್ಲಿ ಗೋಡಿಗೆರೆಯಿಂದ ಗೋಕಾಕಕ್ಕೆ ಹೋಗುವ ಓಡಾಟದ ಅನುಭವವನ್ನು ಅವರು ನೋಡಿ, ಆ ಬಡತನದ ಸ್ಥಿತಿಯಲ್ಲಿ ಆ ಓಡಾಡ ಕೂಡ ಆಗ್ತಿರಲಿಲ್ಲ. ಅವರು ಅಷ್ಟು ಹಣ ಇರಲಿಲ್ಲ ಅವರ ಹತ್ರ. ಅಂತ ಹೊತ್ತಿನಲ್ಲಿ ಅವರು ಮೊಟ್ಟ ಮೊದಲು ಬರೆದಿದ್ದು ಬಡವ ಬಲ್ಲಿದ ಅನ್ನುವಂಥ ಒಂದು ಈ ವರ್ಗ ತಾರತಮ್ಯವನ್ನು ಎತ್ತಿ ತೋರಿಸುವಂಥ ಪದ್ಯ ಬರೀತಾರೆ. ಅಂದರೆ ಯಾವುದು ವಸಾಹತುಶಾಹಿಯ ಶೋಷಣೆ ಒಂದು ಕಡೆ ಇತ್ತು, ಇಲ್ಲಿ ಫ್ಯೂಡಲ್ ಸಿಸ್ಟಮ್, ಜಮೀನ್ದಾರಿ ಸಿಸ್ಟಮ್ ಇದ್ದಂಥ ಗ್ರಾಮ ಸಂಸ್ಕೃತಿ, ಈ ಶೋಷಕ ಮತ್ತು ಶೋಷಿತ ಸಮುದಾಯಗಳ ನಡುವೆ ಸಿಕ್ಕು ಒತ್ತಾಡ್ತಾ ಇದ್ದಂಥ ಒಂದು ಬಡ ಕುಟುಂಬದ ಮಗನಾಗಿ ಅವರು ತಮ್ಮ ಕಾವ್ಯವನ್ನು ಆರಂಭಿಸಿದ್ದು ಪ್ರೀತಿ ಪ್ರೇಮದಿಂದ ಅಲ್ಲ, ನೋವಿನಿಂದ, ಶೋಷಣೆಯ ಮೂಲದಿಂದ ಅನ್ನೋದು. ಬಹುಶಃ ಆ ಕಾಲದ ಎಲ್ಲ ಕವಿಗಳು ಅವತ್ತು ನವೋದಯ ನವ್ಯ ಯಾವುದೋ ಒಂದು ಬೇರೆ ಲೋಕದಲ್ಲಿ ವಿಹರಿಸ್ತಾ ಇದ್ದಾಗ ಕಂಬಾರರು ಹೆಜ್ಜೆ ಇಟ್ಟಿದ್ದು ಇಂಥ ನೋವಿನಿಂದ ಅನ್ನೋದನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಶಿವಪ್ರಕಾಶ್ ಸರ್ ಹೇಳಿದ್ರು, ನವೋದಯ ನವ್ಯ ಇವುಗಳ ನಡುವೆ ಕಂಬಾರ್ ಸರ್ ದಾರಿ ಬೇರೆನೇ ಆಯಿತು ಅನ್ನೋದನ್ನ ನಾವಿಲ್ಲಿ ಬಹಳ ಮುಖ್ಯವಾಗಿ ಮಾಡ್ಕೋಬೇಕು. ಕಂಬಾರ್ ಸರ್ ಈ ದಾರಿ ಬೇರೆ ಆಗೋದಕ್ಕೆ ಕಾರಣ ಅವರೇ ತಮ್ಮ ಕೆಲವು ವಿಷಯಗಳ ಆತ್ಮಕಥೆ ಬರೆದಿಲ್ಲ, ಆದರೆ ಆತ್ಮಕಥನಾತ್ಮಕ ವಿಚಾರಗಳನ್ನು ವ್ಯಕ್ತಪಡಿಸೋ ಹೇಳ್ಯಾರೆ. ಇದೆಲ್ಲ ನಾನು ಕಲಿತಿದ್ದು ನಮ್ಮ ತಾಯಿಯಿಂದ ಅಂತ ಹೇಳ್ತಾರೆ, ಚೆನ್ನಮ್ಮನಿಂದ ಅಂತ ಹೇಳ್ತಾರೆ. ಅವರ ತಾಯಿ ಅವರಿಗೆ ಕಥೆಗಳನ್ನು ಹೇಳುವ ರೀತಿಯನ್ನು ಹೇಳ್ತಾರೆ. ನಿಜಕ್ಕೂ ನಾವು ನಮ್ಮ ತಲೆಮಾರಿನವರು ಅದನ್ನ ಸ್ವಲ್ಪ ಹೊಂದಿದ್ವಿ. ಆದರೆ ಇವತ್ತಿನ ತಲೆಮಾರಿನವರು ಆ ತಾಯಂದಿರು ಅವ್ರ ಮಕ್ಕಳಿಗೆ ಮನಸ್ಕೊಡೋದು ಇಲ್ಲ, ಕತೆ ಹೇಳೋದಂತೂ ದೂರ ಉಳಿತು. ಅಜ್ಜಿಯಂದಿರು ದೂರ ಉಳಿತು. ಅವರಿಗೆ ಮೊಬೈಲ್ ಕೊಟ್ಟು ಊಟಕ್ಕೂ ಮೊಬೈಲು, ಮಲಗಿಸ್ಲಿಕ್ಕೂ ಮೊಬೈಲು. ಆದರೆ ಅವ್ರ ತಾಯಿ ಬಗ್ಗೆ ಹೇಳ್ತಾರೆ, ನಮ್ಮವ್ವ ಒಂದು ಕಥೆಯನ್ನು ಒಮ್ಮೆ ಹೇಳಿದ್ರೆ ಮುಗಿಸ್ತಿರ್ಲಿಲ್ಲ, ಮತ್ತೊಮ್ಮೆ ಕತೆ ಹೇಳುವಾಗ ಆ ಕತೆ ಇನ್ನೊಂದಾಗಿರ್ತಿತ್ತು. ಇಲ್ಲಿ ಸೃಜನಶೀಲತೆ ಇತ್ತು. ಆ ತಾಯಿಯಿಂದ ಪಡೆದಂತಹ ಸೃಜನಶೀಲತೆ ಇದೆಯಲ್ಲ, ಅದು ಬಹುಶಃ ಅವರಿಗೆ ಆರಂಭದ ದಿನಗಳಲ್ಲಿ ಪ್ರಭಾವ ಬೀರಿತು. ಆಮೇಲೆ ಕೃಷ್ಣಮೂರ್ತಿ ಪುರಾಣಿಕರು ಅವರಿಗೆ ಸಾಕಷ್ಟು ಬರವಣಿಗೆಯಲ್ಲೇ ಒಂದಿಷ್ಟು ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಅವರ ಆರಂಭದ ದಿನಗಳಲ್ಲಿ ಅವರಿಗೆ ಮಾರ್ಗದರ್ಶನ ಸಿಕ್ಕಿದೆ ಎಂದಂಥವ್ರಿಂದ ಅವರು ಬಸವರಾಜ್ ಕಟ್ಟಿಮನಿಯವ್ರು ನೆನೆಸ್ತಾರೆ. ಅವರ ಊರ ಹತ್ರನೇ, ಅವರು ಗೋಕಾಕ್ ಹತ್ತಿರದವ್ರೆ. ಅವರ ಕಾದಂಬರಿಗಳ ಓದಿನ ಮೂಲಕ ನಾನು ಬೆಳೆದೆ ಅಂತಾರೆ. ಅದಕ್ಕಿಂತ ಮುಂದೆ ಹೋಗಿ ಅವರು ಲಿಂಗರಾಜ್ ಕಾಲೇಜ್ನಲ್ಲಿ ಇದ್ದಾಗ ಬೋಸ್ನೂರ್ ಮಠ್ ಸರ್ ಅವರನ್ನು ಭೇಟಿ ಆಗ್ತಾರೆ. ಬೋಸ್ನೂರ್ ಮಠ್ ಸರ್ ನನಗೆ ಹಗಲೆಲ್ಲ ಸರ್ ಹೇಳ್ತಿದ್ರು, ಬೋಸ್ನೂರ್ ಮಠ ಭವ್ಯ ಮಾನವ ಕಾವ್ಯ ಇದೆಯಲ್ಲ, ಆ ಭವ್ಯ ಮಾನವ ಕಾವ್ಯದ ಹಸ್ತಪ್ರತಿಕಾರ ನಾನು ಲಿಪಿಕಾರನಾಗಿ ಅವರಿಗೆ ಕಣ್ಣು ಹೋಯಿತು. ಕೊನೆಗೆ ಕೂತ್ಕೊಂಡು ಹೇಳ್ತಿದ್ರು, ನಾ ಬರೀತಿದ್ದೆ. ಬರೆಯುವಾಗ ಹೇಳ್ತಿದ್ರು, ನಮ್ಮ ವಿದ್ಯಾರ್ಥಿ ಒಬ್ಬವ ಕಂಬಾರ್ ಅಂತದಾರೆ, ಅವ್ರನ್ನ ಓದ್ಬೇಕು ನೀವು ಅನ್ನೋರು. ಅಂದ್ರೆ ಅಷ್ಟರ ಮಟ್ಟಿಗೆ ಶಿಷ್ಯನ ಬಗ್ಗೆ ಅವರಿಗೆ ವಾತ್ಸಲ್ಯ. ಇವರು ಕೂಡ ಸಂಗೈ ಮಾಸ್ತರ್ ಅಂದರೆ ಕಂಬಾರ್ ಸರಿಗೆ ಅಷ್ಟು ಉತ್ಸಾಹ ಬರ್ತದೆ, ಅಷ್ಟು ಅವರನ್ನು ಹಚ್ಕೊಂಡಿದ್ರು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರು ಬೆಳೀತಾ ಬಂದಂಗೆ ಅವರ ಒಡನಾಡಿಗಳು ಕೂಡ ಅಷ್ಟೇ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ. ನಾನು ಹೇಳಿದ್ನಲ್ಲ, ಕೃಷ್ಣಮೂರ್ತಿ ಪುರಾಣಿಕರು ಸಿಗ್ತಾರೆ, ಆಮೇಲೆ ನಾಡಿಗರು ಸಿಗ್ತಾರೆ, ಏಕೆ ರಾಮಾನುಜನ್ ಸಿಗ್ತಾರೆ, ಅಡಿಗರು ಸಿಗ್ತಾರೆ. ಇವರು ಆ ಕಾಲದ ಹಿರಿಯ ಲೇಖಕರಂತ ಏನದಲ್ಲ, ಅವರೆಲ್ಲರ ಒಂದು ಸಾಮೀಪ್ಯ ದೊರೆತ ಕಾರಣಕ್ಕಾಗಿ ಅವರು ಒಂದು ಹೊಸ ದಾರಿಯನ್ನು ತುಳಿಯುವಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಅವರು ಪಡ್ಕೋತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಕಂಬಾರರು ಅವರ ಕಾವ್ಯ, ಅವರ ನಾಟಕ ಅಥವಾ ಅವರ ಕಾದಂಬರಿಗಳನ್ನ ಓದಿದ ತಕ್ಷಣ ಅಥವಾ ಓದತೊಡಗಿದ ತಕ್ಷಣ
ಯಾವುದೋ ಒಂದು ಬೇರೆ ಲಯದ ಜಗತ್ತಿನಲ್ಲಿ ನಾವು ಪ್ರವೇಶ ಮಾಡಿದ ಅನುಭವ ಸಿಗುತ್ತೆ. ಯಾವುದೇ ಟೈಟಲ್ ಅಥವಾ ಕೆಳಗಡೆ ಹೆಸರು ಹಾಕದೆ ಒಂದು ಕಾವ್ಯವನ್ನು ಓದುವಾಗ ಬರೀ ಅದರ ಲಯದ ಮೇಲೆ ಯಾರದು ಅಂತ ಅದನ್ನು ಗುರುತಿಸುವ ಶಕ್ತಿ ಸಾಮರ್ಥ್ಯ ಆ ಕಾವ್ಯಕ್ಕೆ ಇದ್ದರೆ ಅದು ನಿಜವಾಗಿಯೂ ಶ್ರೇಷ್ಠವಾದ ಕಾವ್ಯ ಆಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೆ. ಕಂಬಾರರ ಯಾವುದೇ ಒಂದು ಕವಿತೆಯನ್ನು ತಗೊಂಡು ಓದಕ್ಕೆ ಶುರು ಮಾಡಿದ್ರು ಇದು ಕಂಬಾರರದೇ. ಅವ್ರು ಹೇಳಿದರು ಬೇಂದ್ರೆ ಮತ್ತು ಬೆಟಗೇರಿ ಕೃಷ್ಣ ಶರ್ವರು ಕೂಡ ಉತ್ತರ ಕರ್ನಾಟಕದ ಆ ನೆಲದ ಬರಿ ದನಿಯನ್ನು ಬೆಳೆಸ್ಕೊಂಡ್ರು ಕೂಡ ಬೇಂದ್ರೆ ಭಾವಗೀತಾತ್ಮಕತೆಗೆ ಹೊರಳಿದರೆ ಕಂಬಾರರು ಆ ನೆಲದ ಸತ್ವವನ್ನು ದೇಶಿ ನೆಲೆಯಲ್ಲಿ ಹಿಡಿದು ಕಟ್ಟಿಕೊಟ್ಟಂಥ ಹೊಸ ದಾರಿಯನ್ನು ತೊಡರು. ಹೀಗಾಗಿ ಉತ್ತರ ಕರ್ನಾಟಕದ ಭಾಷೆಯ ಮತ್ತು ಧ್ವನಿಯ ಬನಿಯ ಬಳಕೆಯಲ್ಲಿ ಬೇಂದ್ರೆಯವರು ಒಂದು ಹೆಜ್ಜೆ ಇಟ್ಟಿದ್ದಾರೆ, ಕಂಬಾರ ಇನ್ನೂ 10 ಹೆಜ್ಜೆ ಮುಂದೆ ಹೋದರು. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಗೆ ನಿಜವಾದ ಶಕ್ತಿ ಸಾಮರ್ಥ್ಯವನ್ನು ಕಂಬಾರ ತಂದುಕೊಟ್ಟು ಅಂತ ಅಧಿಕೃತವಾಗಿ ಅದು ನಿಮಗೆಲ್ಲ ಗೊತ್ತಿರಬಹುದು. ಬೇಂದ್ರೆ ಕಂಬಾರ ನಂತರ ಆ ಭಾಗದ ಭಾಷೆಯನ್ನು ಹಿಡಿದುಕೊಟ್ಟು ಕಟ್ಟಬಲ್ಲಂತ ಸಾಮರ್ಥ್ಯ ಇರುವ ಒಬ್ಬ ಕವಿ ಹುಟ್ಟಿದ ಸಿದ್ಧಲಿಂಗ ದೇಸಾಯಿ ಅಂತ. ಬಟ್ ದುರದೃಷ್ಟವಶಾತ್ತು ಆತ ಬೇಗ ಸತ್ತು ಹೋಗ್ಬಿಟ್ಟು. ನಿಜವಾಗಿಯೂ ಆ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ದೊಡ್ಡ ಪ್ರತಿಭೆ. ಕಂಬಾರ್ ಸರ್ ಸಾಹಿತ್ಯ ನಾನು ಆಗಲೇ ಹೇಳಿದಾಗೆ ಅವರ ಕಾದಂಬರಿಗಳು, ಕಾವ್ಯ ಅಥವಾ ನಾಟಕಗಳನ್ನು ಓದ್ತಾ ಹೋದಾಗೆ ನಾನು ಹೇಳಿದ ಹಾಗೆ ಭಾಷೆಯ ಮೂಲಕ ಕಂಬಾರತನವನ್ನು ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರ ಹಲವಾರು ಕವಿತೆಗಳನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಭಾಷೆಯ ಮೂಲಕ ಹೋಗಿ ವಸ್ತುವಿನ ದರ್ಶನ ಮಾಡುವುದು ಅದು ಒಬ್ಬ ಕವಿಗೆ ನಿಜವಾಗಿ ಸಿದ್ಧಿಸುವಂಥದ್ದು. ಕಾಡಕುದುರೆ ಓಡಿ ಬಂದಿದ್ದ ಇದರ ಒಂದೆರಡು ಘಟನೆಗಳನ್ನು ನಾನು ಹೇಳಿದೆ. ಈ ಘಟನೆಗಳನ್ನು ಹೇಳಿದರೆ ಕಂಬಾರರ ಕಾವ್ಯದಲ್ಲಿರುವ ಲಯ, ಗೇಯಾತ್ಮಕತೆ, ಶಬ್ದ ಶಕ್ತಿಯ ಮೂಲಕ ಹೇಗೆ ಅರ್ಥ ನಮಗೆ ದಕ್ತದೆ ಅನ್ನೋದು. 1992ರಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದರು. ಅದರ ಒಂದು ಸ್ವಲ್ಪ ದಿವಸದ ಹಿಂದೆ ಈ ಕಾಡು ಕುದುರೆ ಓಡಿ ಬಂದಿದ್ದ ಹಾಡಿಗೆ ಕೇಂದ್ರದ ಫಿಲ್ಮ್ ಅವಾರ್ಡ್ ಬಂದಿತ್ತು ಸಂಗೀತಕ್ಕೆ. ಅವರು ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡುವಾಗ ಒಂದು ಮಾತನ್ನು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಸಾಗರವರೇ, ಈ ಹಾಡನ್ನು ಒಂದು ಕಡೆ ನಾನು ಕಲ್ಕತ್ತಾದ ಒಂದು ಸಭೆಯಲ್ಲಿ ಹಾಡಿದ್ದೆ. ಕಲ್ಕತ್ತಾ ಸಭೆಯಲ್ಲಿ ಕಾಡು ಕುದುರೆ ಓಡಿ ಬಂದಿದ್ದ ಅಂತ ಹಾಡ್ತಾ ಇರುವಾಗಲೇ ಸಭಿಕರಲ್ಲಿ ಒಬ್ಬ ವ್ಯಕ್ತಿ, ಭಾಷೆಯನ್ನ ಗೊತ್ತಿರಲಾರದ ಒಬ್ಬ ವ್ಯಕ್ತಿ ಎದ್ದು ನಿಂತು, ಸರ್ ಈಸ್ ಇಟ್ ದ ಗ್ಯಾಲಪಿಂಗ್ ಆಫ್ ದಿ ಹಾರ್ಸ್ ಅಂತ ಹೇಳಿ ಕೇಳಿದ. ಅಂದ್ರೆ ಶಬ್ದದ ಕುಣಿತದಲ್ಲಿ ಒಂದು ಕುದುರೆಯ ಓಟವನ್ನ ದರ್ಶಿಸುವುದಿದೆಯಲ್ಲ, ಅದು ಬಹಳ ದೊಡ್ಡದು. ಶಬ್ದಗಳ ಅರ್ಥ ಹೇಳಿ ನಮಗೊಂದು ಚಿತ್ರ ಕೊಡಬಹುದು, ಆ ಶಬ್ದಗಳ ನರ್ತನದಲ್ಲಿ ಒಂದು ಚಿತ್ರ ಕೊಡೋದಿದೆಯಲ್ಲ, ಇದು ಕಂಬಾರರ ಕಾವ್ಯಕ್ಕಿರುವಂಥ ಶಕ್ತಿ. ಇದರ ನಂತರ ಒಂದ್ಸರಿ ಕಲ್ಗುಡಿ ಸರ್ ನಾನು ಚರ್ಚೆ ಮಾಡುವಾಗ ಇದರ ಬಗ್ಗೆ ಮಾತಾಡುವಾಗ ಅವ್ರು ಇನ್ನೊಂದು ವಿಶೇಷ ಹೇಳಿದರು. ದಿಲ್ಲಿಯ ಒಂದು ಸಭೆಯಲ್ಲಿ ಈ ಪದ್ಯವನ್ನು ಓದುವಾಗ ಅಲ್ಲಿ ಒಬ್ಬ ವ್ಯಕ್ತಿ, ಕನ್ನಡ ಬಾರದ ವ್ಯಕ್ತಿ, ಈಸ್ ದಿಸ್ ಪೋಯಮ್ ಈಸ್ ಆನ್ ಸೆಕ್ಸ್ ಅಂತ ಹೇಳಿ ಕೇಳಿದ. ನೋಡಿ, ಒಬ್ಬರಿಗೆ ಕುದುರೆ ಕಾಣ್ತದೆ, ಇನ್ನೊಬ್ಬರಿಗೆ ಅದು ಸೆಕ್ಸ್ ಬಗ್ಗೆ ಇದೆಯಾ ಅಂತ ಕಾಣಿಸ್ತದೆ. ಅಂದ್ರೆ ಈ ಕಾಡು ಕುದುರೆಯ ಅಥವಾ ಕಾಮದ ಕುದುರೆ ಅನ್ನೋದು ಓಡುವಾಗ ಅದು ಏನೇನು ಮಾಡ್ತದೆ, ಅದರ ಹಾಲು ಚಾಲಗಳೇನು, ಏನು ಮಾಡ್ತದೆ ಅನ್ನೋದನ್ನು ಆ ರೀತಿ ಕಟ್ಟಿಕೊಡ್ತಾರೆ. ಬೇಂದ್ರೆಯವರ ಗೂಡು ಕಾಂಚಾಣ ಪದ್ಯದಲ್ಲಿ ಕಾಣುವಂಥ ಪ್ರತಿಮೆಗಳು, ರೂಪಗಳು ಇಲ್ಲಿರುವುದನ್ನು ನಾವು ಗುರುತಿಸ್ಬೋದು ಅಂತೇಳಿ. ಹೀಗೆ ವಿಸ್ತರಿಸ್ತಾ ಹೋಗ್ಬೋದ ಹಲವಾರು ವಿಷಯಗಳದ ಕಂಬಾರರ ಬಗ್ಗೆ ಹೇಳುವಾಗ. ಕಂಬಾರ ಸರ್ ಬಗ್ಗೆ ಮಾತಾಡುವಾಗ ಶಿವಾಪುರದ ದರ್ಶನ ಮಾಡದೆ ಮುಂದೆ ಹೋಗಕ್ಕೆ ಆಗೋದೇ ಇಲ್ಲ ನಾವು. ಕಂಬಾರ್ ಅಂದರೆ ಶಿವಾಪುರ. ಆ ಶಿವಾಪುರ ಎಲ್ಲಿದೆ ಅಂತ ಹೇಳಿ ಹೇಳ್ತಾರೆ ಅವರು. ಗೋಡಿಗೇರಿ ಕಥೆನೂ ಕೇಳಿರ್ಬೋದು ನೀವು. ಬ್ರಿಟಿಷ್ ಅಧಿಕಾರಿಗಳ ಕಾಲದಲ್ಲಿ ಕುದುರೆಗಳನ್ನು ಪಳಗಿಸೋದಕ್ಕೆ ಒಂದು ಊರು ಕಟ್ ಮಾಡಿದ್ರಿಂದ ಆ ಗೋಡಗೇರಿ, ಗೋಡ ಅಂದ್ರೆ ಕುದುರೆ, ಆ ಗೋಡಗೇರಿ, ಅದರಿಂದ ಸ್ವಲ್ಪ ಹತ್ರ ಶಿವಾಪುರ ಇದೆ. ಶಿವಾಪುರ ಅನ್ನೋದು ಅದು ಊರೋ, ರೂಪಕವೋ, ಭಾರತವೋ, ಜಗತ್ತೋ, ಅದೊಂದು ಪ್ರತಿಮಾತ್ಮಕ ರೀತಿಯಲ್ಲಿ ಕಾಣುವಂಥ ಒಂದು ಊರು. ಶಿವಾಪುರದ ಬಗ್ಗೆ ಒಂದು ಪದ್ಯ ಬರೀತಾರೆ, ಶಿವಾಪುರದ ಹಾಡು ಅಂತ ಹೇಳಿ. ಆ ಪದ್ಯದಲ್ಲಿರೋ ಪ್ರತಿ ಶಬ್ದವೂ ಒಂದು ರೂಪಕವಾಗಿ, ಒಂದು ಇಮೇಜ್ ಆಗಿ ನಮಗೆ ಹೆಂಗೆ ಕಾಣಿಸ್ತದೆ. ಜಯ 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 ಶಿವಪೂರಿಗೆ, ಹಸಿರಿನ ತವರೂರಿಗೆ. ಈ ಹಸಿರಿನ ಅನ್ನೋ ಶಬ್ದದಲ್ಲೇ ಒಂದು ಚೈತನ್ಯಾತ್ಮಕ ಶಕ್ತಿ ಇರೋದನ್ನು, ನಿತ್ಯ ಕ್ರಿಯಾಶೀಲತೆ ಇರೋದನ್ನು ಗುರುತಿಸ್ಬೋದು. ಹಾಡು ಬೆಳೆಯುವ ಕಾಡಿಗೆ, ಕಾಡಿನೊಳಗೆ ಮರ ಬೆಳಿತೇವೆ, ಕುರ್ಚಲ್ ಗಿಡ ಬೆಳಿತೇವೆ, ಆ ಶಿವಾಪುರದಲ್ಲಿ ಹಾಡು ಬೆಳೀತಿದೆ. ಆ ಹಾಡನ್ನು ನಿಂತು ಬೆಳೆದವರು ಕಂಬಾರರು. ನಮ್ಮ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವರು. ಈ ಶಬ್ದಗಳ ನೋಡಿ ಹೇಗಿದೆ. ನಮ್ಮ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವ, ಯೌವನವನ್ನು ಕಾಪಾಡುವ. ಮುದುಕರಾಗೋದೇ ಇಲ್ಲ ಆ ಶಿವಪುರದಲ್ಲಿ ಅನ್ನೋಂಥ. ಬಹುಶಃ ಶಿವನ ದೃಷ್ಟಿ ಇರಬೇಕಲ್ಲ. ಹೀಗೆ ಹೋಗ್ತದೆ. ಮುಂದೆ
ಒಂದು 4 ಸಾಲಿನಲ್ಲಿ ಹೇಳ್ತಾರೆ, ಋತುಮಾನದ ಪೈರು ಬೆಳೆವ, ಕಾಲಕ್ಕೆ ತಕ್ಕ ಹಾಗೆ ಪೈರನ್ನು ಬೆಳೆಯುವ ಶಕ್ತಿ ಸಾಮರ್ಥ್ಯ ಇರೋದು. ದಂಟಿಗೆ 8 ತೆನೆಗಳಿರುವ, ಒಂದು ದಂಟಿಗೆ ಸಾಮಾನ್ಯವಾಗಿ 1 ತೆನೆ ಬಿಡುತ್ತೆ. ಇವು ಗಿಡದಲ್ಲಿ ಜೋಳ ಬೆಳೆಯೋ ನಮಗೆಲ್ಲ ಗೊತ್ತಿದೆ. ಆದರೆ ಒಂದು ದಂಟಿಗೆ 8 ತೆನೆಗಳನ್ನು ಬಿಡುವಂಥದ್ದು ಸೃಜನಶೀಲತೆಯ ಶಕ್ತಿ ಅನ್ನೋದನ್ನು ತೋರಿಸು. ಆಮೇಲೆ ಅದ್ರ ಮುಂದಿದೆ ಬಹಳ ಮುಖ್ಯವಾದದ್ದು, ತೆನೆಗೆ ಒಂದು ಹಾಡುವಂಥ ಹಕ್ಕಿ ಇರುವ ಊರಿ. ತೆನೆಗೆ ಒಂದು ಹಕ್ಕಿ ಕೂತ್ಕೊಂಡು ಹಾಡ್ತದೆ. ಆ ಪ್ರತಿಮೆಯನ್ನು ನೋಡಿ, ಆ ಹಕ್ಕಿನೇ ಕಂಬಾರರು ಅಂತ ನಾನು ಭಾವಿಸ್ಕೊತೇನೆ. ಆ ಶಿವಾಪುರದಲ್ಲಿರುವಂಥ ಹಕ್ಕಿ ಅದು ಅಂತ ಹೇಳಿ. ಶಿವಾಪುರ ಅವ್ರನ್ನ ಎಷ್ಟು ಕಾಡಿದೆ ಅಂದರೆ, ಅವರ ಹಲವಾರು ನಾಟಕಗಳಲ್ಲಿ, ಕಾವ್ಯದಲ್ಲಿ, ಕಾದಂಬರಿಗಳಲ್ಲಿ ಶಿವಾಪುರವೇ ಕೇಳಿ. ಅದನ್ನ ಆಗಲೇ ಹೇಳಿದ ಹಾಗೆ ಅದು ಮೂಡಿಗೇರಿ ಹತ್ತಿರದ ಶಿವಾಪುರನೂ ಇರ್ಬೋದು, ಕರ್ನಾಟಕದ ಶಿವಾಪುರನೂ ಇರ್ಬೋದು, ಭಾರತದ ಶಿವಾಪುರ ಇರ್ಬೋದು. ಶಿವಾಪುರ ಅನ್ನೋದರಲ್ಲಿ ಶಿವದ ಸಂಕೇತ ಕೂಡ ಇದೆ. ಅದೊಂದು ಯಾವಾಗಲೂ ಒಳ್ಳೆಯದನ್ನು ಬಯಸುವಂಥದ್ದು ಕೂಡ ಈ ಅರ್ಥದಲ್ಲಿ ಕೂಡ ಅದನ್ನು ವಿಸ್ತರಿಸಬೇಕು. ಕಂಬಾರರ ಮಾತು, ಹಾಡು, ಬೈಕ್ ಎಲ್ಲದರಲ್ಲಿಯೂ ಜನಪದೀಯತೆಯನ್ನು ಗುರುತಿಸ್ಬೋದು. ಅವರು ಸತ್ಯವಾನ ಸಾವಿತ್ರಿಯ ಬಗ್ಗೆ ಒಂದು ಮಾತನ್ನು ಬರೀತಾ, ಭಾಷೆಗಿರುವ ಶಕ್ತಿ ಎಷ್ಟಿದೆ ಅಂದರೆ, ಸತ್ಯವಾನ ಸಾವಿತ್ರಿ ಮಾತಿನಿಂದ ಗಂಡನ ಪ್ರಾಣವನ್ನು ಉಳಿಸ್ಕೋತಾಳೆ ಅಂತ ಹೇಳ್ತಾರೆ. ಭಾಷೆಗಿರುವ ಶಕ್ತಿ ಇದೆ, ಅವಳು ಮಾತಿನ ಮೂಲಕನೇ ಅದನ್ನು ಗೆಲ್ತಾಳೆ ಅಂತ. ಅದು ಭಾಷೆ ಅಂದರೆ ಇಟ್ಸ್ ನಾಟ್ ಓನ್ಲಿ ಲ್ಯಾಂಗ್ವೇಜ್. ಭಾಷೆ ಬರೀ ಅದು ಭಾಷೆ ಅಲ್ಲ, ಇಟ್ಸ್ ನಾಟ್ ಎ ಲ್ಯಾಂಗ್ವೇಜ್. ಅದು ನಮ್ಮ ಇಡೀ ಬದುಕನ್ನು ಕಟ್ಟಿಕೊಡುವಂಥ ಒಂದು ಜೀವ ಸತ್ವ, ಜೀವ ಸೆಲೆ ಅನ್ನುವ ಅರ್ಥದಲ್ಲಿ ಅದನ್ನು ಅವರು ಕಾಣ್ತಾರೆ. ಕಂಬಾರರ ವಿಷಯಗಳನ್ನು ಹೀಗೆ ಮಾತಾಡ್ತಾನೆ ಹೋಗ್ಬೋದು, ಅದಕ್ಕೆ ಎಂಡ್ ಇಲ್ಲ ಅಂತಾನೆ. ಒಂದೊಂದೇ ವಿಷಯಗಳನ್ನು ತಗೊಂಡಾಗ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಂದರ್ಶನ ಮಾಡುವಾಗ ಐ ಥಿಂಕ್ ಸರ್ಜು ಪ್ರಶ್ನೆ ಕೇಳ್ತಾರೆ, ನೀವು ವೀರಪ್ಪನ ಬಗ್ಗೆ ಒಂದು ನಾಟಕ ಬರೀಬೇಕಂತೇನೋ ಯೋಚನೆ ಮಾಡಿದ್ದೀರಲ್ಲ. ಭಾಳ ಚಂದ ಉತ್ತರ ಕೊಡ್ತಾರೆ ಅವ್ರು. ಹೌದು, ವೀರಪ್ಪನ ಬಗ್ಗೆ ನಾಟಕ ಬರೆಯಬೇಕಾಗಿದೆ. ಆದರೆ ಇವತ್ತಿನ ಸಂದರ್ಭ ನೋಡಿದರೆ ವೀರಪ್ಪನ್ ಕಾಡಿನಲ್ಲಿದ್ದಾನೋ ಅಥವಾ ನಾಡಿನಲ್ಲಿದ್ದಾನೋ ಅಂತ ಬಹಳ ಧ್ವನಿಪೂರ್ಣವಾದ ಮಾತನ್ನು ಹೇಳ್ತಾರೆ. ಸೊ ಎಂಬ ಅನುಮಾನ ನನಗೆ ಬರ್ತಾ ಇದೆ. ಹಾಗಾಗಿ ಅವನನ್ನು ಮುಂದಿನ ಬರವಣಿಗೆ ವಸ್ತುವನ್ನಾಗಿ ಮಾಡ್ಕೋತಾನೆ ಅಂತ ಹೇಳ್ತಾ ಸೂಚ್ಯವಾಗಿ ಅಲ್ಲಿ ಹೇಳ್ತಾರೆ. ಅದರಲ್ಲಿ ಮಠಗಳಲ್ಲಿಯೂ ವೀರಪ್ಪನಿದ್ದಾರೆ, ಸಾಹಿತ್ಯಗಳಲ್ಲಿಯೂ ವೀರಪ್ಪನ್ಗಳಿದ್ದಾರೆ, ನಮ್ಮ ನಡುವೆ ವೀರಪ್ಪನ್ಗಳಿದ್ದಾರೆ ಅಂತ ಸೂಚಿಸ್ತಾನೆ. ಕಾಡಿನ ವೀರಪ್ಪನಿಗಿಂತಲೂ ನಾಡಿನ ವೀರಪ್ಪನ್ಗಳ ಬಗ್ಗೆ ಮೊದಲು ಬರಿಬೇಕಾಗಿದೆ ಅನ್ನುವ ಒಂದು ಅದ್ಭುತವಾದ ಸೂಚನೆಯನ್ನು ಕೊಡ್ತಾರೆ. ಇನ್ನು ಬದುಕು ಮತ್ತು ನಾನವರ ಬಿಡಿ ಬಿಡಿ ಪದ್ಯ ನಾಟಕಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಸಮಯ ಸಾಲೋದಿಲ್ಲ. ಇನ್ನೊಂದೆರಡು ಮಾತನ್ನು ಹೇಳಿ ಮುಗಿಸ್ತೇನೆ. ಬದುಕು ಮತ್ತು ಸಾಹಿತ್ಯದ ನಡುವಿನ ಸಂಬಂಧದ ಕುರಿತು ಅದು ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು. ಬದುಕು ಇಲ್ಲದ ಸಾಹಿತ್ಯ ಅಥವಾ ಸಿನಿಮಾ ತಗೊಂಡು ಏನು ಮಾಡೋದೈತಿ? ಅವ್ರದೇ ಭಾಷೆ. ಬದುಕು ಮತ್ತು ಸಾಹಿತ್ಯದಲ್ಲಿ ಸಂಬಂಧ ಇರಲಾರ್ದನ್ನು ತಗೊಂಡು ಏನು ಮಾಡೋದೈತಿ? ಒಂದು ಉದಾಹರಣೆ ಕೊಡ್ತಾರೆ. ಇವತ್ತಿನ ಸಿನಿಮಾಗಳಲ್ಲಿ ಜೀವವೇ ಇರೋದಿಲ್ಲ. ಅದು ಅಗ್ಗದ ಮನೋರಂಜನೆಗೆ ಗಂಟು ಬಿದ್ದು ವಾಸ್ತವಿಕತೆಯಿಂದ ದೂರವಾಗಿದೆ. ಮುಂದಿನ ನೋಡಿ, ಭಾಳ ಮಜಾ ಐತಿ. ಅದನ್ನು ಆ ಶಬ್ದನ ಮಜಾ ಅಂದರೆ ಬಳಸ್ತಾರೆ. ಇವತ್ತಿನ ಸಿನಿಮಾಗಳಲ್ಲಿ ಹೊಡೆದಾಟ ಸಹಿತ ಡ್ಯಾನ್ಸ್ನಂತೆಯೇ ಇರುತ್ತದೆ. ನೀವು ನೋಡಿರೋ ಡ್ಯಾನ್ಸ್ ಅಂತೆ. ಅದಕ್ಕೆ ಮುಂದೆ ಹೇಳ್ತಾರೆ, ವಧೆ ತಿಂದವನು ಡ್ಯಾನ್ಸ್ ಮಾಡುವವನಂತೆಯೇ ಸುತ್ತುತ್ತಾ ತಿರುಗುತ್ತಾ ತಾಳಕ್ಕೆ ತಕ್ಕಂತೆ ಕೆಳಗೆ ಬೀಳುತ್ತಾನೆ ಅಂತ. ಇದು ವಾಸ್ತವತೆಯಿಂದ ಎಷ್ಟು ದೂರ ಹೋಗಿದೆ. ಇದು ಬರೀ ಸಿನಿಮಾ ಅಲ್ಲ, ಬರೀ ನಾಟಕ ಅಲ್ಲ, ಕಾವ್ಯ, ಸಾಹಿತ್ಯ ಎಲ್ಲದರಲ್ಲಿ ಈ ಥರದ ಒಂದು ಕೃತಕತೆ ಬಂದದ್ರಿಂದ ವಾಸ್ತವ ಬದುಕಿನ ಚಿತ್ರಣ ಮರೆಯಾಗಿ ಹೋಗ್ತಾ ಇದೆ ಅನ್ನೋದನ್ನು ಅವರು ಅತ್ಯಂತ ವಾಸ್ತವ ನೆಲೆಯಲ್ಲಿ ಕಟ್ಟಿಕೊಡ್ತಾರೆ. ಇನ್ನು ಕನ್ನಡದ ಬಗ್ಗೆ ಸಾಕಷ್ಟು ಪದ್ಯಗಳನ್ನು ಬರೆದಿದ್ದಾರೆ. ಕನ್ನಡದ ಬಗ್ಗೆ ಕಂಬಾರರು ಬರೆದಿರುವಂಥ ಕನ್ನಡ ತಾಯಿಯ ಸುಪ್ರಭಾತ ನನಗಂತೂ ತುಂಬ ಹಿಡಿಸುವಂಥದ್ದು. ಮ್ಯಾಲೇಳು ಲೋಕಕ್ಕ ಕೀಳೇಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ. ಈ ಕಾರಣಿಕ ಶಬ್ದವನ್ನು ಇಲ್ಲಿ ಭಾಳ ಜನ ಇಲ್ಲಿ ಗೊತ್ತಿರೋದು, ಉತ್ತರ ಕರ್ನಾಟಕದಲ್ಲಿ ಬಳಸೋದು ಕಾರಣಿಕ ಹೇಳೋದು ಅಂತ ಹೇಳ್ತಾರೆ. ಅದು ಒಂಥರ ಭವಿಷ್ಯ ಹೇಳಿದ ಹಾಗೆ. ಅಧಿಕವಾಗಲಿ ನಿನ್ನ ಕಾರಣಿಕ, ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ. ಇದು ಶಬ್ದಗಳು ಉತ್ತರ ಕರ್ನಾಟಕಕ್ಕೆ ಬಹಳ ಸೀಮಿತವಾದ. ಹಾಲು ಹಳ್ಳವಾಗಲಿ, ಬೆಳ್ಳಿ ಬಟ್ಟಲವಾಗಿ, ಈ ಥರ ಶಬ್ದಗಳನ್ನು ಹಾರೈಕೆಯಲ್ಲಿ ಬಳಸ್ತಾರೆ ನಾಲ್ಕು ಕಡೆ. ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ, ತೂಗು ತೊಟ್ಟಿಲ, ಇದು ಕೂಡ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯಿ ಸಾವಿರದ ಶರಣವ ಅಂತೇಳಿ. ಈ ಲಯ ಬನಿಗಳಲ್ಲಿ, ದನಿಗಳಲ್ಲಿ, ಆ ಶಬ್ದಗಳಲ್ಲಿ ಬಹುಶಃ ಕನ್ನಡದ ಬಗ್ಗೆ ಸಾಕಷ್ಟು ಜನ ಬರ್ದಾರ ಅಂತ ಹೇಳಿದ್ಮೇಲೆ ಎಲ್ಲಕ್ಕಿಂತ ಭಿನ್ನವಾದ ಒಂದು ನೋಟ ಇದೆ. ಇನ್ನು ವ್ಯಕ್ತಿ ಕೇಂದ್ರಿತವಾಗಿ ಬರೆದ ಪದ್ಯಗಳಲ್ಲಿ ವ್ಯಕ್ತಿಯೇ ಪ್ರಧಾನ ಆಗದೇನೆ ಇಡೀ ಒಟ್ಟು ದೇಶದ, ಒಂದು ಪ್ರದೇಶದ ರಾಜಕಾರಣ, ಸಾಮಾಜಿಕ ಸ್ಥಿತಿಗತಿ ಇವೆಲ್ಲವನ್ನು ಹೇಗೆ ಕಟ್ಟಿಕೊಡ್ತಾರೆ.
ಅಂಬೇಡ್ಕರರು ಇವರು ಅಂತ ಒಂದು ಪದ್ಯ ಬರೀತಾರೆ. ಈ ಥರದ ಕಂಬಾರರ ಪದ್ಯಗಳನ್ನು ಭಾಳ ಜನ ಹೆಚ್ಚು ಓದಿಲ್ಲ. ಅವ್ರನ್ನ ಜನಪದ ಹಿನ್ನೆಲೆಯಲ್ಲಿ ನೋಡೋದು, ಜನಪದ ವಸ್ತುವಿನ ಹಿನ್ನೆಲೆಯಲ್ಲಿ ನೋಡೋದು, ಇಷ್ಟಕ್ಕೆ ಸೀಮಿತ ಮಾಡಿ ಈ ಥರದ ಪದ್ಯಗಳನ್ನು ನಾವು ಓದಿಲ್ಲ. ಅಂಬೇಡ್ಕರರು ಇವರು ಶಬ್ದಗಳನ್ನು ನೋಡಿ, ಮುಚ್ಚು ಮರೆಗಳನ್ನು ಬಿಚ್ಚಿ ಚರಿತ್ರೆಯ ಕುಹಕ ತೋರಿದವರು. ಚರಿತ್ರೆಯ ಕುಹಕ ಅನ್ನೋದಿದೆಯಲ್ಲ ಶಬ್ದ, ಶತಶತಮಾನಗಳಿಂದ ಏನು ಮಾಡ್ಕೊತ ಬಂದಿದಲ್ಲ, ವರ್ಣಾಶ್ರಮ ಧರ್ಮ ದೊಡ್ಡ ಶೋಷಣೆಯನ್ನು ಮಾಡ್ತಾ ಬಂತಲ್ಲ, ಅದನ್ನು ಮುಚ್ಚು ಮೊರೆಗಳನ್ನು ಬಿಚ್ಚಿ ಚರಿತ್ರೆಯ ಕುಹಕ ತೋರಿದವರು. ಏನೇನೋ ದುಷ್ಟತನ ತೋರಿದೆ, ಆ ಚರಿತ್ರೆಯನ್ನು ಅಂಬೇಡ್ಕರ್ ಬಿಚ್ಚಿ ತೋರಿದರು. ಕತ್ತಲನ್ನು ಹುರಿ ಮಾಡಿ ಹಿಂಡಿ ಬೆಳದಿಂಗಳ ತೆಗೆದವರು. ಏನು ಈ ಶಬ್ದಗಳನ್ನು, ಕತ್ಲ ಹುರಿ ಮಾಡಿ ಹಿಂಡಿ ಬೆಳದಿಂಗಳ ತೋರಿದವರು ಅಂಬೇಡ್ಕರರು ಅಂಥೇಳಿ. ನರರು ಮಾನವರ ಮಧ್ಯೆ ಇದ್ದ ಅಂತರಗಳ ಬೆಸೆದವರು, ಕಸಿದ ಕನಸುಗಳ ತಿರುಗಿ ಕೊಟ್ಟು ಇತಿಹಾಸ ಹಂಚಿದವರು. ಯಾರು ಈ ಶಬ್ದಗಳನ್ನು ಬಳಸಿದ್ದು ಕಾಣೋದಿಲ್ಲ. ಇತಿಹಾಸ ಹಂಚೋದಿದೆಯಲ್ಲ, ಅಂಬೇಡ್ಕರ್ರ ಮಾತದು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಅಂತ ಹೇಳ್ತಾರಲ್ಲ, ಅಂಥ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರೆ. ಗಾಂಧೀಜಿ ಸ್ವರ್ಗದಿಂದ ಬಂದರೆ ಇಲ್ಲಿ ಏನು ಕಾಣಬಹುದು ಅನ್ನೋದನ್ನು ಕುರಿತು ಪದ್ಯ ಬರೀತಾರೆ. ಅಂದರೆ ಏನನ್ನ ಕನಸಿದ್ರು ಗಾಂಧೀಜಿ, ಆ ಕನಸು ನನಸಾಗಿಲ್ಲ ಅನ್ನೋದು ಸ್ವರ್ಗದಿಂದ ಬಂದ ಗಾಂಧೀಜಿ ಕಾಣಿಸ್ತಾರೆ. ಇದು ನನ್ನ ಊರಲ್ಲ ಬಿಡು, ಇದು ಬರೀ ಶ್ರದ್ಧಾಂಜಲಿ ಊರು ಅಂತೇಳಿ ಗಾಂಧೀಜಿ ಹೊರಟು ಹೋಗುವಂಥ ಸ್ಥಿತಿ ಇರೋದನ್ನು ಕಟ್ಟಿಕೊಡ್ತಾರೆ. ಮಾವೋತ್ಸೆ ತುಂಗನ ಬಗ್ಗೆ ಬಹುಶಃ ಕನ್ನಡದಲ್ಲಿ ಯಾರೂ ಬರೆದಿಲ್ಲ. ಕಂಬಾರರು 3 ಪದ್ಯಗಳನ್ನು ಬರೀತಾರೆ. ಮರೆತನೆಂದರ ಮರಿಯ, ಆ ಲಯ ನೋಡಿ ಅದನ್ನ, ಮರೆತನೆಂದರ ಮರಿಯಲಿ ಹಂಗ ಮಾವೋತ್ಸೆ ತುಂಗ. ಮಾವೋತ್ಸೆ ತುಂಗ ಚೀನಾದ ಒಂದು ಅತ್ಯಂತಿಕ ಬದಲಾವಣೆಗೆ ಕಾರಣನಾದ ವ್ಯಕ್ತಿ, ಹಳದಿ ಮನುಷ್ಯ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿಯ ಬಗ್ಗೆ ಅದ್ಭುತವಾದ ಪದ್ಯವನ್ನು ಕಟ್ಟಿಕೊಡ್ತಾರೆ. ಬರೀ ಪದ್ಯ ಅಲ್ಲ, ಅದು ಉತ್ತರ ಕರ್ನಾಟಕದ ಲಯ, ಧಾಟಿ, ದನಿ, ಬನಿಗಳನ್ನು ಅದರಲ್ಲಿ ಮೇಳೈಸಿ ಕಟ್ಟಿಕೊಡ್ತಾರೆ. ಅಂದರೆ ನಾನಿಲ್ಲಿ ಹೇಳಬೇಕಾಯ್ತು ಇಷ್ಟೇ, ಇಂಥ ವ್ಯಕ್ತಿ ಕೇಂದ್ರಿತ ಪದ್ಯಗಳಲ್ಲಿ ಕೂಡ ಅವರ ರಾಜಕೀಯ ದೃಷ್ಟಿಕೋನ, ಸಾಮಾಜಿಕ ದೃಷ್ಟಿಕೋನ, ಬದಲಾವಣೆಯ ದೃಷ್ಟಿಕೋನ ಹೇಗೆ ಅಂತರ್ಗತವಾಗಿರ್ತದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಅವರ ಬಿಸಿಲು ಕುದುರೆಯ ನೀರಿ ಹೋದ ಪದ್ಯ, ಅದಕ್ಕಿಂತ ಹೆಚ್ಚಾಗಿ ಕಾಡು ಕುದುರೆ ಪದ್ಯ. ಕಾಡು ಕುದುರೆಯ ಬಗ್ಗೆನೇ ಒಂದು ಲೇಖನ ಬರೆದೆ ನಾನು, ಕಲ್ಗುಡಿ ಸರ್ ಜೊತೆ ಮಾತಾಡ್ತಿದ್ದೆ. ಕಾಮ ಅನ್ನುವ ಮನುಷ್ಯನ ಆದಿಮ ವಾಂಛೆ ಅಂತೇನಿದೆಯಲ್ಲ, ಅದು ಮನುಷ್ಯನನ್ನ ಏನೇನು ಮಾಡ್ತದೆ ಅನ್ನೋದನ್ನು ರೂಪಕಗಳ ಮೂಲಕ ತೋರಿಸುವಂಥದ್ದು. ನಾವು ಅರಿಷಡ್ ವರ್ಗಗಳು ಅಂತೇಳಿ ಕರೆದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಅರಿಷಡ್ ವರ್ಗಗಳನ್ನು ದೂರ ಇಡ್ತಾರೆ. ಆದರೆ ಅವಿಲ್ಲದೆ ಬದುಕೋದೇ ಇಲ್ಲ ಅನ್ನೋದನ್ನು ಕಂಬಾರರ ಕಾವ್ಯ ನಮಗೆ ಅಲ್ಲೆಲ್ಲೇ ಒಂದು ರೀತಿ ದರ್ಶನದ ರೀತಿಯಲ್ಲಿ ಕಟ್ಟಿಕೊಡ್ತೀವಿ. ಹೀಗೆ ಕಂಬಾರರು ಕಾವ್ಯದಲ್ಲಿ, ನಾಟಕದಲ್ಲಿ ಮತ್ತು ಕಾದಂಬರಿಗಳಲ್ಲಿ ಶಿವಾಪುರದ ಮೂಲಕ, ಉತ್ತರ ಕರ್ನಾಟಕದ ಭಾಷೆಯ ಬನಿಯ ಮೂಲಕ, ಅಲ್ಲಿರುವಂತಹ ಪುರಾಣ ಮತ್ತು ಐತಿಹ್ಯಗಳ ಮೂಲಕ, ಮಿತ್ಗಳ ಮೂಲಕ ಒಂದು ಹೊಸ ಲೋಕವನ್ನು ಸೃಷ್ಟಿಸಿ ಕನ್ನಡಕ್ಕೆ ಒಂದು ದೊಡ್ಡ ಹೆಗ್ಗಳಿಕೆಯನ್ನು ತಂದುಕೊಟ್ಟವರು. ಶಿವಪ್ರಕಾಶ್ ಸರ್ ಹೇಳಿದಂಗೆ ಕನ್ನಡದಲ್ಲಿ ಇದೊಂದು ಹೊಸ ಮಾರ್ಗವೇ, ಕಂಬಾರದೊಂದು ಹೊಸ ಮಾರ್ಗ. ಬೇರೆ ಬೇರೆ ಹೊಸ ಮಾರ್ಗಗಳನ್ನು ಇಟ್ಟವರು, ತುಳಿದವರಿದ್ದಾರೆ. ಆದರೆ ಕಂಬಾರದ ಹೊಸ ಮಾರ್ಗ ಈ ದೃಷ್ಟಿಯಲ್ಲಿ ಆಗುತ್ತೆ. ವಸ್ತುವಿನ ಆಯ್ಕೆ, ಅಭಿವ್ಯಕ್ತಿ ರೀತಿ, ಭಾಷೆಯ ಬಳಕೆ, ಕಾವ್ಯಕ್ಕೆ ಬೇಕಾಗುವಂಥ ನಿಜವಾದ ಲಯಗಾರಿಕೆ ಇವೆಲ್ಲವನ್ನು ಹದವೆತ್ತು ಬೆಳೆಸಿ ಅದನ್ನು ಕಟ್ಟಿಕೊಟ್ಟಂಥವರು. ಮತ್ತು ಜನಪದವನ್ನು ಅನಾಮತ್ತಾಗಿ ಎತ್ತಿಕೊಳ್ಳದೆ, ಆ ಜನಪದ ಸತ್ವ ತತ್ವಗಳನ್ನು ಎತ್ತಿಕೊಂಡು ಆಧುನಿಕ ಬದುಕಿನ ಸಂಘರ್ಷದ ಜೊತೆಗೆ ಅದನ್ನು ಬೆಸೆದು ಹೊಸದಾಗಿ ಕಟ್ಟಿಕೊಡುವಂಥದ್ದು, ಮರುಸೃಷ್ಟಿ ಮಾಡುವಂಥದ್ದು. ಕುವೆಂಪು ಅವರ ಮಾತು ನೆನಪಿರುತ್ತೆ ನನಗೆ, ಬಂಗಾರ ಹಳೆಯದಾದ್ರೆ ಯಾರು ಬಿಸಾಕೋದಿಲ್ಲ ಅಂತ ಹೇಳ್ತಾರಲ್ಲ, ಬಂಗಾರ ಹಳೆಯದಾದ್ರೂ ಕೂಡ ಅದನ್ನು ಇವತ್ತಿನ ಕಾಲಕ್ಕೆ ತಂದು ಹೊಸ ಹೊಸ ಇವತ್ತಿನ ಕಾಲದ ಆಭರಣಗಳನ್ನು ಮಾಡಿಕೊಳ್ತೇವಲ್ಲ, ಹಾಗೆ ಕಂಬಾರರು ಜನಪದ ಮೂಲದಿಂದ ಎತ್ತಿಕೊಟ್ಟಂಥ ವಸ್ತುಗಳನ್ನು, ವಿಷಯಗಳನ್ನು, ಮಿಥ್ಗಳನ್ನು ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಪರಿವರ್ತನೆಗೊಳಿಸಿದರು, ಹೊಸ ರೂಪ ತಂದುಕೊಟ್ಟರು. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಜೋಕುಮಾರ ಸ್ವಾಮಿ ಮತ್ತು ಸಂಗ್ಯಾಬಾಳೆ ಹೊಸ ಅಲ್ಲ ಅವು ಕಥೆಗಳು. ಆದರೆ ಕಂಬಾರರ ನಾಟಕಗಳನ್ನು ನೋಡಿದಾಗ ಅಲ್ಲಿಯೇ ಜೋಕುಮಾರ ಸ್ವಾಮಿ ಹೊಸದಾಗಿ ಕಾಣ್ತಾನೆ, ಜೋಕುಮಾರ ಸ್ವಾಮಿ ಮತ್ತು ಸಂಗ್ಯಾಬಾಳೆ ಹೊಸದಾಗಿ ಕಾಣ್ತಾರೆ. ಈ ಹೊಸದಾಗಿ ಕಟ್ಟಿಕೊಡುವ ನವೋನ್ಮೇಷ ಶಾಲಿನಿ ಪ್ರತಿಭೆ ಇದೆಯಲ್ಲ, ಅದು ಕಂಬಾರರದು. ಇಂಥ ಕಂಬಾರರಿಗೆ ಶಿಖರ ಸೂರ್ಯನ ನಂಬೋದಿಲ್ಲ, ಸೂರ್ಯನ ಬೆಳಕನ್ನು ಬೀರುವಂಥ ಬೆಳಕು ಬೇಕಂತ ಬಯಸ್ತಾರೆ ಒಂದು ಪದ್ಯದಲ್ಲಿ. ಅಂಥ ಬೆಳಕನ್ನು ಬಯಸಿದ ಕಂಬಾರರು ನಮ್ಮ ಅಕಾಡೆಮಿಯ ಫೆಲೋಶಿಪ್ಗೆ ಪಾತ್ರರಾಗಿದ್ದಾರೆ. ಅದು ಅವರಿಗೆ ದೊಡ್ಡದಲ್ಲ, ಅದನ್ನೆಲ್ಲ ಮೀರಿದ ಪ್ರತಿಭೆ ಅವ್ರದ್ದಿದೆ. ನಾನು ಆಗಲೇ ಹೇಳಿದಂಗೆ ಇದು ಹೊನ್ನ ತೂಗುವ ಕಬ್ಬಿಣದ ತಕ್ಕಡಿ
ಆದರೂ ಅದನ್ನು ಅತ್ಯಂತ ಪ್ರೀತಿಯಿಂದ ಅವರು ಸ್ವೀಕರಿಸಿದ್ದಾರೆ. ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ, ಕನ್ನಡಿಗರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಅಕಾಡೆಮಿಯ ಅಧಿಕಾರಿಗಳಿಗೂ ನಮಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.